Hello everyone, welcome to my YouTube channel Commerce Guide. So today in this video I am explaining about a business environment subject which is for BCom first year second sem students. Okay, in that chapter Global Environment, myself Aisha Banu, Assistant Professor GFGC Turuvekere. So let's begin with the meaning of globalization. So globalization refers to integration of economies and societies all over the world. It involves technology, economic, political and cultural exchange made possible largely by advances in communication, transportation and infrastructure. It means, globalization anta ಹೇಳಿದಾಗ ಇದು ಇಂಟಿಗ್ರೇಷನ್ ಆಫ್ ಎಕನಾಮೀಸ್ ಆ್ಯಂಡ್ ಸೊಸೈಟೀಸ್ ಆಲ್ ಓವರ್ ದ ವರ್ಲ್ಡ್. ಅಂದರೆ ಇಂಟಿಗ್ರೇಷನ್ ಮೀನ್ಸ್ ಕಂಬೈನಿಂಗ್ ಆಫ್ ಎಕನಾಮೀಸ್ ಆ್ಯಂಡ್ ಸೊಸೈಟೀಸ್, ಕಮ್ಮಿಂಗ್ ಟುಗೆದರ್ ಆಫ್ ಎಕನಾಮೀಸ್ ಆ್ಯಂಡ್ ಸೊಸೈಟೀಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಎಲ್ಲ ಎಕನಾಮೀಸ್ ಆ್ಯಂಡ್ ಸೊಸೈಟೀಸ್ ಒಂದು ಕಡೆ ಬಂದುಬಿಟ್ಟು ಸೇರೋದಕ್ಕೆ ಇಂಟಿಗ್ರೇಷನ್ ಆಫ್ ಎಕನಾಮೀಸ್ ಅಂತ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ಟೆಕ್ನಾಲಜಿ, ಎಕನಾಮಿಕ್, ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜ್. ಸೊ ಎಕನಾಮೀಸ್ ಒಂದು ಕಡೆ ಬರುತ್ತೆ, ಎಕನಾಮೀಸ್ ಕಂಬೈಂಡ್ ಆಗ್ತಾ ಇದ್ದಾವೆ, ಇಂಟಿಗ್ರೇಟ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಇಟ್ ಇನ್ವಾಲ್ವ್ಸ್ ಎಕ್ಸ್ಚೇಂಜಿಂಗ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಎಕನಾಮಿಕ್, ಪೊಲಿಟಿಕಲ್, ಕಲ್ಚರಲ್ ಎನ್ವಿರಾನ್ಮೆಂಟ್ಸ್ ಆಗಿರ್ಬೋದು. ಸೊ ಹೆಂಗೆ ಇದು ಆಗ್ತಾ ಇದೆ, ಪಾಸಿಬಲ್ ಯಾವ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಬೈ ದ ಅಡ್ವಾನ್ಸಸ್ ಇನ್ ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. So let's see the definition of globalization. According to Anthony McGraw, globalization is a process which generates flows and connections not simply across nation states, national territorial boundaries but between global regions, continents and civilization. So Anthony ಮ್ಯಾಕ್ಗ್ರೋ ಪ್ರಕಾರ ಗ್ಲೋಬಲೈಸೇಷನ್ ಅಂತ ಹೇಳಿದಾಗ ಇಟ್ಸ್ ಎ ಪ್ರೋಸೆಸ್ ವಿಚ್ ಜನ್ರೇಟ್ಸ್ ಫ್ಲೋಸ್ ಆ್ಯಂಡ್ ಕನೆಕ್ಷನ್ಸ್. ಸೊ ಒಂದು ಪ್ರೋಸೆಸ್ ಆಗಿದೆ. ಸೊ ಫ್ಲೋಸು ಮತ್ತು ಕನೆಕ್ಷನ್ಸನ್ನು ಜನ್ರೇಟ್ ಮಾಡುತ್ತೆ. ನೇಷನ್ಸು ಮತ್ತು ಸ್ಟೇಟ್ಸ್ ಮಧ್ಯದಲ್ಲಿ ಮಾತ್ರ ಅಲ್ಲ, ನ್ಯಾಷನಲ್ ಟೆರಿಟೋರಿಯಲ್ ಬೌಂಡ್ರೀಸ್ ದಾಟ್ಬಿಟ್ಟು ಗ್ಲೋಬಲ್ ರೀಜನ್ಸು, ಕಾಂಟಿನೆಂಟ್ಸು ಮತ್ತು ಸಿವಿಲೈಜೇಷನ್ಸನ್ನು ಮೀಟ್ ಮಾಡೋ ಅಂಥ ಥಿಂಗನ್ನೇ ನಾವು ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಸಿ. ಸೊ ಹಿಯರ್ ಈಸ್ ನೇಚರ್ ಆಫ್ ಗ್ಲೋಬಲೈಸೇಷನ್. ಸೊ ನೇಚರ್ ಯಾವ ರೀತಿ ಇರುತ್ತೆ ಗ್ಲೋಬಲೈಸೇಷನ್ದು ಅಂತ ಹೇಳಿದ್ರೆ ಹಿಯರ್ ವಿ ಆರ್ ಹ್ಯಾವಿಂಗ್ ಫ್ಯೂ ಪಾಯಿಂಟ್ಸ್. ದ ಫಸ್ಟ್ ಒನ್ ಈಸ್ ಲಿಬರಲೈಸೇಷನ್. ಸೊ ಲಿಬರಲೈಸೇಷನ್ ಅಂತ ಹೇಳಿದಾಗ ಆಲ್ರೆಡಿ ಕಾನ್ಸೆಪ್ಟನ್ನು ಓದಿದ್ದೀರಿ, ಆದರೂ ಇಲ್ಲಿ ನೀಟಾಗಿ ಹೇಳಿದ್ದಾರೆ. ಇಟ್ ಸ್ಟ್ಯಾಂಡ್ಸ್ ಫಾರ್ ಫ್ರೀಡಮ್ ಆಫ್ ಎಂಟರ್ಪ್ರೂನರ್ಸ್ ಟು ಎಸ್ಟಾಬ್ಲಿಷ್ ಎನಿ ಇಂಡಸ್ಟ್ರಿ ಆರ್ ಟ್ರೇಡ್ ಆರ್ ಬಿಸ್ನೆಸ್ ವೆಂಚರ್ ವಿತಿನ್ ದೇರ್ ಓನ್ ಕಂಟ್ರೀಸ್ ಆರ್ ಅಬ್ರಾಡ್. ಸೊ ಲಿಬರಲೈಸೇಷನ್, ನೇಚರ್ ಆಫ್ ಗ್ಲೋಬಲೈಸೇಷನ್ ಅಂತ ಹೇಳಿದಾಗ ಇಲ್ಲಿ ಎಂಟರ್ಪ್ರನರ್ಸಿಗೆ ಫ್ರೀಡಮ್ ಇರುತ್ತೆ ಟು ಎಸ್ಟಾಬ್ಲಿಷ್ ಎನಿ ಇಂಡಸ್ಟ್ರಿ ಆರ್ ಟ್ರೇಡ್ ಆರ್ ಬಿಸ್ನೆಸ್ ವೆಂಚರ್ ಇನ್ ದೇರ್ ಓನ್ ಕಂಟ್ರೀಸ್ ಆರ್ ಅಬ್ರಾಡ್. ಸೊ ತಮ್ಮದೇ ಆದ ಓನ್ ಕಂಟ್ರಿಯಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡ್ಬೋದು ಅವರ ಎಂಟರ್ಪ್ರೈಸನ್ನು, ಅಥವಾ ಅಬ್ರಾಡಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು. ಅಂಥ ಫ್ರೀಡಮನ್ನು ನಾವು ಲಿಬರಲೈಸೇಷನ್ ಅಂತ ಕರಿತೀವಿ. ಸೊ ಲಿಬರಲ್ ಜನರಲ್ ಸೆನ್ಸ್ ಅಂದರೆ ಫ್ರೀಡಮೇ. ಓಕೆ, so second point is free trade. It stands for free flow of trade relations among all the nations. Each state grants most favored nation status to other states and keeps its business and trade away from excessive and hard regulatory and protective regimes. So free trade ಅಂದರೆ free flow of trade. ಟ್ರೇಡ್ ಇಲ್ಲಿ ಫ್ರೀಯಾಗಿ ಫ್ಲೋ ಆಗ್ತಾ ಇರುತ್ತೆ ಅಮಾಂಗ್ ದ ನೇಷನ್ಸು. ಸೊ ಇಲ್ಲಿ ನೇಷನ್ಸ್ ಏನು ಮಾಡ್ತವೆ, ಒಬ್ರಿಗೊಬ್ರು ಮೋಸ್ಟ್ ಫೇವರ್ಡ್ ನೇಷನ್ಸ್ ಅನ್ನೋವಂಥ ಸ್ಟೇಟಸನ್ನು ಕೊಟ್ಕೊತಾರೆ. ಇಲ್ಲಿ ಸ್ಟೇಟ್ ಅಂತ ಹೇಳಿದ್ರೆ ನೇಷನ್, ಅದು ಸ್ಟೇಟ್ ಮೀನ್ಸ್ ಅದು ನೇಷನನ್ನು ಇಂಡಿಕೇಟ್ ಮಾಡುತ್ತೆ.
ಸೊ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾರೆ, ಈ ಸ್ಟೇಟಸನ್ನು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಹಿಯರ್ ತಮ್ಮನ್ನು ತಾವು ಹಾರ್ಡ್ ರೆಗ್ಯುಲೇಟರಿ ಟ್ರೇಡ್ ಮೆಷರ್ಸ್ ಏನಿರ್ತವೆ, ಫ್ರೀ ಟ್ರೇಡ್ ಮಾಡೋದು ಅಂದರೆ ರಿಸ್ಟ್ರಿಕ್ಷನ್ಸನ್ನು ಕಡಿಮೆ ಮಾಡೋದು, ಅಂದರೆ ಅಲ್ಲೇ ಏನು ಟ್ರೇಡ್ ರಿಲೇಟೆಡ್ ರಿಸ್ಟ್ರಿಕ್ಷನ್ಸ್ ಇರ್ತವೆ, ರೆಗ್ಯುಲೇಟರಿ ಈ ಪಾಲಿಸೀಸ್ ಇರ್ತವೆ, ಎಕ್ಸೆಸಿವ್ ಆಗಿರೋಂಥ ಹಾರ್ಡ್ ರೆಗ್ಯುಲೇಟರಿ ಪಾಲಿಸೀಸನ್ನು ಕಡಿಮೆ ಮಾಡ್ಕೊಂಬಿಟ್ಟು ಇಲ್ಲಿ ಟ್ರೇಡನ್ನು ಫ್ರೀ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಫ್ರೀ ಟ್ರೇಡ್ ಅಂತ ಹೇಳಿದ್ದಾರೆ. ಸೊ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಗ್ಲೋಬಲೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಹಿಯರ್ ಗೋಸ್ its explanation. Economic activities are governed by both the domestic market and also the world market. It stands for the process of integrating the domestic economy with world economies. So usually economic activities both domestic ಮತ್ತು ವರ್ಲ್ಡ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗ್ಲೋಬಲೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳಿದಾಗ ಇಲ್ಲಿ ಡೊಮೆಸ್ಟಿಕ್ ಎಕಾನಮಿನ ವರ್ಲ್ಡ್ ಎಕಾನಮಿ ಜೊತೆಗೆ ಇಂಟಿಗ್ರೇಟ್ ಮಾಡೋದು, ಅದನ್ನೇ ನಾವು ಗ್ಲೋಬಲೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲಿಬರಲೈಸೇಷನ್ ಆಫ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಸಿಸ್ಟಮ್. ಇಟ್ ಸ್ಟ್ಯಾಂಡ್ಸ್ ಫಾರ್ ಲಿಬರೇಟಿಂಗ್ ದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ್ಯಕ್ಟಿವಿಟಿ ಆ್ಯಂಡ್ ಸೆಕ್ಯೂರಿಂಗ್ a free flow of goods and services across borders. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ್ಯಕ್ಟಿವಿಟಿನ ಲಿಬರಲೈಸ್ ಮಾಡೋದು ಅಂದರೆ ರಿಸ್ಟ್ರಿಕ್ಷನ್ಸನ್ನು ಕಡಿಮೆ ಮಾಡೋದ್ರಿಂದ ಸೊ ಕಂಟ್ರೀಸ್ ಮಧ್ಯದಲ್ಲಿ ಇರ್ತಕ್ಕಂಥ ಟ್ರೇಡನ್ನು ಫ್ರೀ ಮಾಡೋದು. ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಕ್ರಾಸ್ ಬಾರ್ಡರ್ ಫ್ರೀ ಆಗಿ ಫ್ಲೋ ಆಗುತ್ತೆ ವೆನ್ ವಿ ಆರ್ ಗೋಯಿಂಗ್ ಟು ಲಿಬರಲೈಸ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಸಿಸ್ಟಮ್. ಸೊ ನೆಕ್ಸ್ಟ್ ನೋಡೋಣ ಏನಿದೆ ಅಂತೇಳ್ಬಿಟ್ಟು. ಸೊ ನೆಕ್ಸ್ಟು ರಿಮೈನಿಂಗ್ ನೇಚರ್ ಆಫ್ ಗ್ಲೋಬಲೈಸೇಷನ್ ಪಾಯಿಂಟ್ಸ್ ಇದ್ದಾವೆ. ಸೊ ಹಿಯರ್ ಗೋಸ್ ದ ಫಿಫ್ತ್ ಪಾಯಿಂಟ್, ಪ್ರೈವೇಟೈಸೇಷನ್. ಸೊ ಪ್ರೈವೇಟೈಸೇಷನ್ ಅಂತ ಹೇಳಿದಾಗ ಹಿಯರ್ is its explanation. Keeping the state away from ownership of means of production and distribution and letting the free flow of industrial trade and economic activity across borders. So privatization, so simple ಅದರ ಮೀನಿಂಗ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಪ್ರೈವೇಟೈಸೇಷನಲ್ಲಿ ಏನಾಗುತ್ತೆ, ಪ್ರೈವೇಟ್ ಅವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. ಸೊ ಸ್ಟೇಟ್ ಇನ್ ದ ಸೆನ್ಸ್ ಗೌರ್ಮೆಂಟ್ ಅವರಿಗೆ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನಲ್ಲಿ ಕಡಿಮೆ ಮಾಡಿಬಿಟ್ಟು ಪ್ರೈವೇಟ್ ಅವರಿಗೆ ಜಾಸ್ತಿ ಅದನ್ನು ಕೊಡೋದು. ಇದರಿಂದ ಏನಾಗುತ್ತೆ, ಫ್ರೀ ಫ್ಲೋ ಆಫ್ ಇಂಡಸ್ಟ್ರಿ ಆಗುತ್ತೆ, ಟ್ರೇಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಆಗುತ್ತೆ, ಟ್ರೇಡು ಮತ್ತು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕಂಟ್ರೀಸ್ ಮಧ್ಯದಲ್ಲಿ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ಕ್ರೀಸ್ಡ್ ಕೊಲಾಬರೇಷನ್. So increasing the process of collaboration among the entrepreneurs with a view to secure a rapid modernization, development and economic advancements. ಸೊ ಕೊಲಾಬರೇಷನ್ ಅಂತ ಹೇಳಿದಾಗ ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗ್ತಕ್ಕಂಥ ಥಿಂಗ್ ಇದು. ಸೊ ಎಂಟರ್ಪ್ರನರ್ಸ್ ಬಿಸ್ನೆಸ್ ಪೀಪಲ್ ಏನು ಮಾಡ್ತಾರೆ, ಬೇರೆ ಕಂಟ್ರೀಸಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಕೊಲಾಬರೇಷನ್ಸು, ಮರ್ಜರ್ಸು, ಆಕ್ವಿಸೇಷನ್ಸನ್ನು ಮಾಡ್ಕೊತಾರೆ. ಸೊ ಈ ರೀತಿ ಮಾಡೋದ್ರಿಂದ ಸೊ ಗ್ಲೋಬಲೈಸೇಷನಿಂದ ಒನ್ ಆಫ್ ದ ಔಟ್ಕಮ್ ಆಫ್ ಗ್ಲೋಬಲೈಸೇಷನ್ ಇದು. ಸೊ ಇದರಿಂದ ಏನಾಗುತ್ತೆ, ರ್ಯಾಪಿಡ್ ಮಾಡ್ರನೈಸೇಷನ್ನು, ಡೆವಲಪ್ಮೆಂಟು ಮತ್ತು ಎಕನಾಮಿಕ್ ಅಡ್ವಾನ್ಸ್ಮೆಂಟ್ ಆಫ್ ದ ಕಂಟ್ರಿ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಎಕನಾಮಿಕ್ ರಿಫಾರ್ಮ್ಸ್. ಸೊ increasing fiscal and financial reforms with a view to give strength to free world trade, free enterprise and market forces. ಸೊ ಈ ಪಾಯಿಂಟಲ್ಲಿ ಏನು ಹೇಳ್ತಿದ್ದಾರೆ, ಫೈನಾನ್ಷಿಯಲ್ ಮತ್ತು ಫಿಸಿಕಲ್ ರಿಫಾರ್ಮ್ಸನ್ನು ನಾವು ಜಾಸ್ತಿ ಮಾಡೋದ್ರಿಂದ ಸೊ ಇನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಟ್ರೇಡನ್ನು, ವರ್ಲ್ಡ್ ಟ್ರೇಡನ್ನು ಇನ್ನೂ ಜಾಸ್ತಿ ಸ್ಟ್ರೆಂತ್ ಕೊಡೋ ಹಾಗೆ ನಮ್ಮ ಫಿಸಿಕಲ್ಲು ಫೈನಾನ್ಷಿಯಲ್ ಪಾಲಿಸೀಸನ್ನು ಅಲ್ಲಿ ಫ್ರೇಮ್ ಮಾಡೋದ್ರಿಂದ ಸೊ ಫ್ರೀಡಮ್ ಆಫ್ ಎಂಟರ್ಪ್ರೈಸು ಮತ್ತು ಮಾರ್ಕೆಟ್ ಫೋರ್ಸಸ್ಸು, ಫ್ರೀ ವರ್ಲ್ಡ್ ಟ್ರೇಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೊ ಇಲ್ಲಿಗೆ ನೇಚರ್ ಆಫ್ ಗ್ಲೋಬಲೈಸೇಷನ್ ಪಾಯಿಂಟ್ಸ್ ಕಂಪ್ಲೀಟ್ ಆಗ್ತವೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರೀಸನ್ಸ್ ಫಾರ್
ಗೋಯಿಂಗ್ ಗ್ಲೋಬಲ್. ವೈ ದ ಕಂಪನೀಸ್ ವಿಲ್ ವಿಶ್ ಟು ಗೋ ಗ್ಲೋಬಲ್. ಯಾಕೆ ಕಂಪನೀಸು ಗ್ಲೋಬಲ್ಲು ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋದಕ್ಕೆ ಇಷ್ಟಪಡ್ತವೆ ಅನ್ನೋಂಥ ರೀಸನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ರೀಸನ್ ಬಂದ್ಬಿಟ್ಟು ಪ್ರಾಫಿಟ್ potential. So international business may help in increasing total profits. There are many companies whose major share of profits are from the foreign markets. So basic thing why the companies are going global is to ಮೇಕ್ ಮೋರ್ ಪ್ರಾಫಿಟ್ಸ್. ಜಾಸ್ತಿ ಪ್ರಾಫಿಟ್ಸ್ ಮಾಡೋದಕ್ಕೆ ಅವರು ಇಂಟರ್ನ್ಯಾಷನಲ್ ಟ್ರೇಡನ್ನು ಅಡಾಪ್ಟ್ ಮಾಡ್ಕೊತಾರೆ. ಸೊ ಮೆಜಾರಿಟಿ ಆಫ್ ಕಂಪ್ನೀಸ್, ಮೆನಿ ಕಂಪ್ನೀಸ್ ನೋಡಿದಾಗ ನಾವು ಮೇಜರ್ ಶೇರ್ ಆಫ್ ಪ್ರಾಫಿಟ್ಸ್ ಏನಿರುತ್ತೆ ಅವ್ರದ್ದು ಫಾರಿನ್ ಮಾರ್ಕೆಟ್ಸಿಂದನೇ ಬಂದಿರುತ್ತೆ ರಾದರ್ ದೆನ್ ಫ್ರಮ್ ದೇರ್ ಡೊಮೆಸ್ಟಿಕ್ ಮಾರ್ಕೆಟ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗ್ರೋತ್ ಅಪಾರ್ಚುನಿಟೀಸ್. MNCs ಆರ್ ಇಂಟ್ರೆಸ್ಟೆಡ್ ಇನ್ ಡೆವಲಪಿಂಗ್ countries as income and population are rapidly rising. Foreign market provides more growth opportunities to MNCs to enter into this market. So growth opportunities ಚಾನ್ಸಸ್ಸು ಜಾಸ್ತಿ ಇರೋದ್ರಿಂದ ಕಂಪನೀಸು ಗ್ಲೋಬಲ್ ಆಗಬೇಕು, ಗ್ಲೋಬಲ್ ಹೋಗಬೇಕು ಅನ್ನೋದಕ್ಕೆ ವಿಶ್ ಮಾಡ್ತಾರೆ. ಸೊ ಗ್ಲೋಬಲ್ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಇಲ್ಲಿ ಯೂಶ್ವಲಿ ಡೆವಲಪಿಂಗ್ ಕಂಟ್ರೀಸನ್ನು ಅಡಾಪ್ಟ್ ಮಾಡ್ಕೊತವೆ MNCs. ಡೆವಲಪಿಂಗ್ ಕಂಟ್ರೀಸಲ್ಲಿ ಇಂಟ್ರೆಸ್ಟೆಡ್ ಇರ್ತವೆ. ವೈ ಮೀನ್ಸ್ ಅಲ್ಲಿ ಇನ್ಕಮು ಮತ್ತು ಪಾಪ್ಯುಲೇಷನ್ ರೈಸಿಂಗ್ ಫಾರ್ಮಲ್ಲಿರುತ್ತೆ, ಇನ್ಕ್ರೀಸಿಂಗ್ ಫಾರ್ಮಲ್ಲಿರುತ್ತೆ. ಸೊ ಇನ್ಕ್ರೀಸಿಂಗ್ ಫಾರ್ಮಲ್ಲಿ ಈ ರೀತಿ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಪ್ರೊವೈಡ್ ದೆಮ್ ಗ್ರೋತ್ ಅಪಾರ್ಚುನಿಟೀಸ್. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಮಾರ್ಕೆಟ್ ಕನ್ಸ್ಟ್ರೇಂಟ್ಸ್. ಮೆನಿ ಕಂಪನೀಸ್ ಎಕ್ಸ್ಪ್ಯಾಂಡ್ ದೇರ್ ಮಾರ್ಕೆಟ್ ಬಿಯಾಂಡ್ ನ್ಯಾಷನಲ್ ಬೌಂಡ್ರೀಸ್. The market for number of products tend to saturate or decline in advanced countries. When domestic market is completely covered, foreign markets may ಪ್ರೊವೈಡ್ ಗ್ರೋತ್ ಅಪಾರ್ಚುನಿಟೀಸ್. ಸೊ ಡೊಮೆಸ್ಟಿಕ್ ಮಾರ್ಕೆಟ್ ಕನ್ಸ್ಟ್ರೆಂಟ್ಸ್ ಅಂತ ಹೇಳಿದಾಗ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇರ್ತವೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ. ಸೊ ಆ ಕಾರಣದಿಂದನೂ ಏನಾಗುತ್ತೆ, ಕಂಪ್ನೀಸು ಗ್ಲೋಬಲ್ ಹೋಗಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾರೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ಜಲ್ದಿಯಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಅಥವಾ ಡಿಕ್ಲೈನ್ ಪಾಯಿಂಟಿಗೆ ಪ್ರಾಡಕ್ಟು ರೀಚ್ ಆಗುತ್ತೆ ಕೆಲವೊಂದು ಸಲ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ. ಅಥವಾ ಡೊಮೆಸ್ಟಿಕ್ ಮಾರ್ಕೆಟನ್ನು ಫುಲ್ಲಾಗಿ ಕವರ್ ಮಾಡಿದೆ ಒಂದು ಕಂಪ್ನಿ ಅಂತ ಹೇಳಿದ್ರೆ ಅದ್ರ ನೆಕ್ಸ್ಟ್ ಸ್ಟೆಪ್ಪೇ ಇಟ್ ವಿಲ್ ಸ್ಟಾರ್ಟ್ ಟು ಥಿಂಕ್ ಆಫ್ ಗೋಯಿಂಗ್ ಗ್ಲೋಬಲ್ ಇನ್ ದ ಸೆನ್ಸ್ ಸೆಲ್ಲಿಂಗ್ ಇಟ್ಸ್ ಪ್ರಾಡಕ್ಟ್ ಟು ದ countries which are selling their product to other countries. Okay. So next point ಬಂದ್ಬಿಟ್ಟು government policies and regulations. There are many factors which lead to globalization. Some government gives incentives and other positive support to domestic companies to export and invest in foreign companies. Some other countries give importance to import development and foreign investments. ಸೊ ಈ ಪಾಯಿಂಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಒಂದು ಕಾರಣ ಆಗಿದೆ ಫಾರ್ ದ ಕಂಪನೀಸ್ ಟು ಗೋ ಗ್ಲೋಬಲ್. ಸೊ ಯಾವ ರೀತಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಂಟ್ರೀಸಲ್ಲಿ ಗೌರ್ಮೆಂಟು ಮೆಷರ್ಸೇ ಮಾಡಿರ್ತಾರೆ ಇನ್ ಆರ್ಡರ್ ಟು ಇನ್ಕ್ರೀಸ್ ದೇರ್ ಎಕ್ಸ್ಪೋರ್ಟ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಅಲ್ಲಿ ಪಾಸಿಟಿವ್ ಸಪೋರ್ಟ್ ಕೊಡ್ತಾರೆ ಕಂಪನೀಸಿಗೆ. ಇನ್ನು ಕೆಲವೊಂದು ಕಂಪನೀಸಲ್ಲಿ ಏನಾಗುತ್ತೆ, ಕೆಲವೊಂದು ಕಂಟ್ರೀಸಲ್ಲಿ ದೇ ಗಿವ್ ಇಂಪಾರ್ಟೆನ್ಸ್ ಟು ಇಂಪೋರ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲಿಮಿಟೆಡ್ ಡೊಮೆಸ್ಟಿಕ್ ಮಾರ್ಕೆಟ್. ಇಟ್ ಹ್ಯಾಸ್ ಬೀನ್ ರಿಯಲೈಸ್ಡ್ ದಟ್ ದ ಡೊಮೆಸ್ಟಿಕ್ ಮಾರ್ಕೆಟ್ಸ್ ಆರ್ ನೋ ಲಾಂಗರ್ adequate and which lead to the firms to search suitable overseas market to sell their products. ಸೊ ಲಿಮಿಟೆಡ್ ಆಗಿರ್ತವೆ ಡೊಮೆಸ್ಟಿಕ್ ಮಾರ್ಕೆಟ್. ಸೊ ನೋ ಲಾಂಗರ್ ಅಡಿಕ್ವೇಟ್ ಅಂತ ಹೇಳಿದ್ದಾರೆ. ಕೆಲವೊಂದು ಸಲ ಅಡಿಕ್ವೇಟ್ ಆಗಿರಲ್ಲ ಡೊಮೆಸ್ಟಿಕ್ ಮಾರ್ಕೆಟ್ಸು. ಸೊ ವಿಚ್ ವಿಲ್ ಫೋರ್ಸ್ ದ ಫರ್ಮ್ಸ್ ಮಾಡ್ತವೆ ಫರ್ಮ್ಸ್ಗೆ, ಕಂಪನೀಸಿಗೆ
to search for a suitable foreign market to sell their products. So next point, ಬಂದ್ಬಿಟ್ಟು reduce transportation cost. The companies go global to reduce transportation cost which affect selling price of the product. To reduce this, it is essential to set up a manufacturing plant at overseas place and distribute the product with reduced prices. So sometimes ಏನಾಗುತ್ತೆ, ತಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ರೆಡ್ಯೂಸ್ ಮಾಡೋಕ್ಕೂ ಕೂಡ ಅಲ್ಲಿ ಕಂಪ್ನೀಸು ಫಾರಿನ್ ಮಾರ್ಕೆಟ್ಸಲ್ಲಿ ಎಂಟರ್ ಆಗ್ತಾರೆ. ಸೊ ಹಿಯರ್ ದೇ ಹ್ಯಾವ್ ಟೋಲ್ಡ್ ದಟ್. ಸೊ ಯಾವ ರೀತಿ ಮಾಡ್ತಾರೆ ಇದನ್ನು ಅಂತ ಹೇಳಿದ್ರೆ, ಸೊ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಓವರ್ಸೀಸ್ ಪ್ಲೇಸ್ ಅಂತ ಹೇಳಿದ್ರೆ ಫಾರಿನ್ ಕಂಟ್ರಿಯಲ್ಲೇ ಸಿಚುವೇಟ್ ಮಾಡೋದ್ರಿಂದ ಅಥವಾ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಅವರು ಅಲ್ಲೇ ಅದೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟಿಂದ ಪ್ರೊಡ್ಯೂಸ್ ಆಗಿರೋಂಥ ಪ್ರಾಡಕ್ಟನ್ನು ಅಲ್ಲೇ ಸೇಲ್ ಮಾಡೋದ್ರಿಂದ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಉಳಿಯುತ್ತೆ ಅಥವಾ ರೆಡ್ಯೂಸ್ ಆಗುತ್ತೆ. ಸೊ ಬೈ ಡೂಯಿಂಗ್ ಲೈಕ್ ದಿಸ್, ಅಲ್ಲಿ ಈ ರೀತಿ ಮಾಡೋದ್ರಿಂದ ಸೊ ಸೆಲ್ಲಿಂಗ್ ಪ್ರೈಸ್ ಕೂಡ ರೆಡ್ಯೂಸ್ ಆಗುತ್ತೆ. ಓವರ್ ಆಲ್ ಸೆಲ್ಲಿಂಗ್ ಪ್ರೈಸ್, ಬಿಕಾಸ್ ಕಾಸ್ಟ್ ರೆಡ್ಯೂಸ್ ಆಯಿತು ಅಂತೇಳಿದರೆ ಸೆಲ್ಲಿಂಗ್ ಪ್ರೈಸು ರೆಡ್ಯೂಸ್ ಆಗುತ್ತೆ. ಸೊ ಲೈಕ್ ದಿಸ್ it is also one of the reason for entering the global market. So next reason ನೋಡಿದ್ರೆ availability of resources. For production, if the resources are unavailable and more expensive at the home country, leads the firm to move global where such resources are available at cheaper prices. ಸೊ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಕೂಡ ರೀಸನ್ ಆಗುತ್ತೆ. ಸೊ ಡೊಮೆಸ್ಟಿಕ್ ಮಾರ್ಕೆಟ್ ಅಂದರೆ ಹೋಮ್ ಕಂಟ್ರಿಯಲ್ಲಿ ಏನಾದರೂ ಅನ್ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಇತ್ತು ಅಥವಾ ಪ್ರೆಸೆಂಟ್ ಇತ್ತು ರಿಸೋರ್ಸಸ್ ಬಟ್ ಮೋರ್ ಎಕ್ಸ್ಪೆನ್ಸಿವ್ ಆಗಿತ್ತು ಅಂತ ಹೇಳಿದ್ರೆ, ಇಟ್ ವಿಲ್ ಲೀಡ್ ದ ಫರ್ಮ್ ಟು ಮೂವ್ ಫಾರ್ ಗ್ಲೋಬಲ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಕಂಟ್ರಿಗೆ ಮೂವ್ ಆಗೋದಕ್ಕೆ ಫೋರ್ಸ್ ಮಾಡುತ್ತೆ ಕಂಪನೀಸಿಂದ. ವೇರ್ ಸಚ್ ರಿಸೋರ್ಸಸ್ ಆರ್ ಅವೈಲೇಬಲ್ ಅಟ್ ಚೀಪರ್ ಪ್ರೈಸಸ್. ಅಂದರೆ ಏನು ರಿಸೋರ್ಸಸ್ ಅವ್ರಿಗೆ ಬೇಕಿದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ, ಬೇರೆ ಕಂಟ್ರಿಯಲ್ಲಿ ಅದು ಸಿಗ್ತಾ ಇದೆ ಅಟ್ ಚೀಪರ್ ಪ್ರೈಸಸ್ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಏನಾಗುತ್ತೆ, ಇಟ್ ಬಿಕಮ್ಸ್ ಒನ್ ಆಫ್ ದ ರೀಸನ್ ಫಾರ್ ದೋಸ್ ಕಂಪ್ನೀಸ್ ಟು ಎಂಟರ್ ದ ಗ್ಲೋಬಲ್ ಮಾರ್ಕೆಟ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಚೀವ್ ಹೈ ರೇಟ್ ಆಫ್ profit. The domestic companies mainly go global because to achieve high rate of profit. Domestic market is limited and more competition in those case firms prefer global to achieve profits. Example, automobile Suzuki company Japan is achieving more profit and sales in other countries when compared to their home country. ಸೊ ಆಗಲೇ ಈ ಪಾಯಿಂಟ್ ಬಂದಿದೆ, ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಫಸ್ಟ್ ಪಾಯಿಂಟೇ ಪ್ರಾಫಿಟ್ ಪೊಟೆನ್ಷಿಯಲ್ ಇದೆ ಅಲ್ಲ ಫಸ್ಟ್ ಪಾಯಿಂಟು. ಸೊ ಅಲ್ಲಿ ಹೈ ರೇಟ್ ಆಫ್ ಪ್ರಾಫಿಟನ್ನು ಅಚೀವ್ ಮಾಡೋದಕ್ಕೆ, ರೀಚ್ ಮಾಡೋದಕ್ಕೆ, ಸೊ ಡೊಮೆಸ್ಟಿಕ್ ಕಂಪ್ನೀಸು ವಿಲ್ ಗೋ ಗ್ಲೋಬಲ್. ಸೊ ಇದಕ್ಕೊಂದು ರೀಸನ್ ಏನು ಅಂತೇಳಿದ್ರೆ, ಡೊಮೆಸ್ಟಿಕ್ ಮಾರ್ಕೆಟ್ ಲಿಮಿಟೆಡ್ ಆಗಿರ್ತವೆ, ಆಮೇಲೆ ಮೋರ್ ಕಾಂಪ್ಲಿಕೇಟೆಡ್ ಆಗಿರ್ತವೆ. ಸೊ ಆ ಟೈಮಲ್ಲಿ ಕಂಪ್ನೀಸು ಫಾರಿನ್ ಮಾರ್ಕೆಟ್ ಎಂಟರ್ ಮಾಡೋದಕ್ಕೆ ಯೋಚನೆ ಮಾಡ್ತವೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಆಟೋಮೊಬೈಲ್ ಕಂಪ್ನಿ ಆದಂಥ ಸುಜುಕಿ ವಿಚ್ ಈಸ್ ಎ ಕಂಪ್ನಿ ಆಫ್ ಜಪಾನ್ ಈಸ್ ಅಚೀವಿಂಗ್ ಮೋರ್ ಪ್ರಾಫಿಟ್ ಆ್ಯಂಡ್ ಸೇಲ್ಸ್ ಇನ್ ಅದರ್ ಕಂಟ್ರೀಸ್. ಬೇರೆ ಕಂಟ್ರೀಸಲ್ಲಿ ತುಂಬ ಸೇಲ್ಸ್ ಮಾಡ್ತಾ ಇದೆ, ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ ರಾದರ್ ದೆನ್ ಇಟ್ಸ್ ಹೋಮ್ ಕಂಟ್ರಿ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಒನ್. So ninth point is expanding of production capacity. In many countries, market is very limited. The multinational companies like Toyota Automobile, Pepsi, Microsoft, McDonald's have huge production capacity, but the domestic market is limited. So they entered global market and increased production, sales and high rate of profit. ಸೊ ಈ ಪಾಯಿಂಟಲ್ಲಿ ಏನು ಹೇಳ್ತಿದ್ದಾರೆ, ಬಿಕಾಸ್ ಆಫ್ ಎಕ್ಸ್ಪ್ಯಾಂಡಿಂಗ್ ಆಫ್ ಪ್ರೊಡಕ್ಷನ್ ಕೆಪಾಸಿಟಿ ಇರೋವಂಥ ಕಾರಣದಿಂದನೂ ಕೆಲವೊಂದು ಇಂಡಸ್ಟ್ರೀಸು ಗ್ಲೋಬಲ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಟೊಯೋಟೋ ಆಟೋಮೊಬೈಲ್ ಆಗಿರ್ಬೋದು, ಪೆಪ್ಸಿ
ಮೈಕ್ರೋಸಾಫ್ಟ್, ಮೆಕ್ಡೊನಾಲ್ಡ್ ಆಗಿರ್ಬೋದು, ದೇ ಹ್ಯಾವ್ ಹ್ಯೂಜ್ ಪ್ರೊಡಕ್ಷನ್ ಕೆಪಾಸಿಟಿ. ಬಟ್ ಅವ್ರದ್ದೇನಾಗಿದೆ, ಮಾರ್ಕೆಟು, ಡೊಮೆಸ್ಟಿಕ್ ಮಾರ್ಕೆಟು ಲಿಮಿಟೆಡ್ ಆಗಿದೆ. ಸೊ ಆ ರೀಸನಿಂದ ದೇ ಹ್ಯಾವ್ ಎಂಟರ್ಡ್ ಗ್ಲೋಬಲ್ ಮಾರ್ಕೆಟ್ ಎಂಟರ್ ಆಗಿಬಿಟ್ಟು ತಮ್ಮ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಸೇಲ್ಸು ಮತ್ತು ಪ್ರಾಫಿಟ್ಸನ್ನು ಅರ್ನ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲಿಬರಲೈಸೇಷನ್. ಸೊ ಲಿಬರಲೈಸೇಷನ್ ಮೀನಿಂಗ್ ಗೊತ್ತಿದೆ ನಿಮಗೆ. ರೆಡ್ಯೂಸಿಂಗ್ ದ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ಬಿಟ್ಟು ಈಸ್ ದ ಪ್ರಾಸೆಸ್ ಆಫ್ ಎಲಿಮಿನೇಟಿಂಗ್ ಅನ್ನೆಸೆಸರಿ ಕಂಟ್ರೋಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಆನ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್, abolishing industrial licensing requirements in most of the industries, freedom in deciding the scale of business activities, simplifying the procedure for import and export, etc. By doing this, Indian economy has started interaction with the world in a big way. So liberalization process ಅಂದರೆ reducing of restrictions. It's a process of eliminating unnecessary controls and restrictions on the smooth functioning of the business enterprises. ಸೊ ಇಂಡಿಯಾದಲ್ಲಿ ನೋಡಿದರೆ ನಾವು ಅಬಾಲಿಷನ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಆಯಿತು ಫಾರ್ ಇಂಡಸ್ಟ್ರೀಸ್. ಸೊ ನೆಕ್ಸ್ಟು ಫ್ರೀಡಮ್ ಇನ್ ಡಿಸೈಡಿಂಗ್ ದ ಸ್ಕೇಲ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ನೆಕ್ಸ್ಟು ಪ್ರೊಸೀಜರ್ಸ್ ಸಿಂಪ್ಲಿಫೈ ಆದವು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ. ಇನ್ನೂ ಹಲವಾರು ಲಿಬರಲೈಸೇಷನ್ ಸ್ಟೆಪ್ಸನ್ನು ತಗೊಂಡಿದೆ ಇಂಡಿಯನ್ ಗೌರ್ಮೆಂಟು. ಸೊ ಈ ರೀತಿ ಮಾಡೋದ್ರಿಂದ ಇಟ್ ಹ್ಯಾಸ್ ಓಪನ್ಡ್ ಅಪ್ ಇಟ್ಸ್ ಎಕಾನಮಿ ಥ್ರೂ ದ ವರ್ಲ್ಡ್ ಎಕಾನಮಿ. ಓಕೆ, ಸೊ ಇವೆಲ್ಲ ರೀಸನ್ಸ್. ಸೊ ದೀಸ್ 10 reasons are there for